ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಾನು ಮಾರ್ನಿಂಗು ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ನಾರ್ಮಲ್ ಕೆಲಸ ಮಾಡಿಸಿ ಕಿಚನ್ಗೆ ಬಂದೆ. ಸೊ ಸಿಂಪಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಮಾವಿನಕಾಯಿ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾನಿನ್ನು ಈ ಸೀಸನಲ್ಲಿ ಒಂದು ಹಣ್ಣು ಕೂಡ ತಿಂದಿಲ್ಲ. ಬಟ್ ಇದು ತೋತಾಪುರಿ ಮಾವಿನಕಾಯಿ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿದ್ದರು. ಸೊ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ಎಲ್ಲ ನಾನು ತೋರ್ಸೋಕ್ಕೆ ಹೋಗಿಲ್ಲ ಪೂರ್ತಿಯಾಗಿ. ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ, ಅದಕ್ಕೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ನಾನ ಮಾಡಿ ಇವತ್ತು ಹೊರಗಡೆ ಹೋಗಬೇಕಿತ್ತು. ಸೊ ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತು. ಸೊ ಹೊರಗಡೆ ಹೋಗೋಣ ಅಂಥೇಳಿ ಅದಾದಮೇಲೆ ಪೂಜೆ ಎಲ್ಲ ಮನೇಲಿ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಇಲ್ಲಿ ರೆಡಿ ಆಗ್ತಾಯಿದ್ದೀನಿ. ಸೊ ಸ್ನಾನಕ್ಕೆ ಮಾಡಿಕೊಂಡು ಬಂದಮೇಲೆ ಏನೇನು ಬೇಕೋ ಅದನ್ನೆಲ್ಲ ಬೆಡ್ ಮೇಲೆ ಎತ್ತಿಟ್ಕೋತಾ ಇದ್ದೀನಿ. ಆಮೇಲೆ ಒಂದೊಂದೇ ಒಳಗಡೆ ಆಗುತ್ತೆ. ಸೊ ಹೇರ್ ಡ್ರೈಯರು, ಸ್ಟ್ರೈಟ್ ಲೈನರು ಮತ್ತು ಪರ್ಫ್ಯೂಮ್ ಎಲ್ಲ ಎತ್ತಿಟ್ಕೊಂಡು, ಸೊ ಆದಮೇಲೆ ಹೇರ್ ಡ್ರೈಯರಲ್ಲಿ ಹೇರೆಲ್ಲ ಇದು ಮಾಡ್ಕೊಂಡು, ಯೂಶ್ವಲಿ ನಾನು ಎವ್ರಿಡೇ ಮಾಡಲ್ಲ. ಬಟ್ ಏನಾದರೂ ಅರ್ಜೆಂಟ್ ಇದ್ದು ಹೊರಗಡೆ ಹೋಗಬೇಕು ಅಂದರೆ ಮಾತ್ರ ಹೇರ್ ಡ್ರೈಯರೆಲ್ಲ ನಾನು ಯೂಸ್ ಮಾಡ್ತೀನಿ. ಇದು ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಇಲ್ಲಿ ತೋರಿಸ್ತಿರೋ ಎಲ್ಲ ಐಟಮು ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಬಟ್ ಲಿಂಕೆಲ್ಲ ಮೇ ಬಿ ನನಗೆ ಸಿಗೋದು ಡೌಟು, ಬಿಕಾಸ್ ನಾನು ತೊಗೊಂಡು ಆಲ್ಮೋಸ್ಟ್ 1 ಇಯರ್ ಮೇಲಾಗಿದೆ. ಬಟ್ ಈ ಪರ್ಫ್ಯೂಮ್ ಇದೆಲ್ಲ ನಾನು ರೀಸೆಂಟಾಗಿ ತೊಗೊಂಡಿದ್ದು ಶಾಪಲ್ಲಿ. ಸೊ ಈ ಐಟಮ್ಸ್ ಎಲ್ಲ ಹಂಗೆ ಮತ್ತೆ ಇಟ್ಕೊಂಡು ಎಲ್ಲ ಮುಗಿದು ಅದ್ರದ್ದು ಕೆಲಸ ಎಲ್ಲ ಮುಗೀತು. ಮತ್ತು ಈಗ ಅದನ್ನ ಒಳಗಡೆ ಹಾಕಬೇಕು. ಸೊ ರೆಡಿ ಎಲ್ಲ ಆಗಿಬಿಟ್ಟು ನಾವು ಮನೆ ಹತ್ರನೇ ಇರೋ ಒಂದು ಮಾಲಿಗೆ ಬಂದಿದ್ವಿ. ಸೊ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಪೂಜೆ ಎಲ್ಲ ಆದಮೇಲೆ ನಾವು ಲಂಚ್ ಮಾಡೇ ಇರಲಿಲ್ಲ. ಸೊ ಲಂಚ್ ಹೊರಗಡೆನೇ ಮಾಡೋಂತ. ಸೊ ಇಲ್ಲಿ ಬಿರಿಯಾನಿ ಮತ್ತು ಒಂದು ಚಿಕನ್ ರೋಲ್ ಐ ಥಿಂಕ್ ತೊಗೊಂಡಿದ್ವಿ. ನಾನು ಚಿಕನ್ ರೋಲ್ ತೊಗೊಂಡಿದ್ದೆ. ಸೊ ಹಾಗೆ ಬಿರಿಯಾನಿ ಎಲ್ಲ ಆದಮೇಲೆ ವಾಟರ್ ಬದಲಾಗಿ ನಾವು ಇಲ್ಲಿ ಕೋಕೋ ತೊಗೊಂಡಿದ್ದೀವಿ. ಸೊ ಎಲ್ಲ ಲಂಚೆಲ್ಲ ಆಯಿತು, ಮಾಲಲ್ಲೇ ತಿಂದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಫುಡ್ ಕೋರ್ಟಲ್ಲಿ ಶಾಪಿಂಗ್ ಏನಾದರೂ ಕಲೆಕ್ಷನ್ ಹೇಗಿದೆ ನೋಡೋಣ ಅಂತ, ಹಾಗೆ ಕಲೆಕ್ಷನ್ಸ್ ಎಲ್ಲ ನೋಡೋಕ್ಕೆ ಅಂತ ಬಂದೆ. ಮ್ಯಾಕ್ಸು, ಟ್ರೆಂಡ್ಸು ಇಲ್ಲೆಲ್ಲ ಹೇಗಿದೆ ಅಂತ. ಬಟ್ ಒಂದು ನೋಡೋಣ, ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ. ಬಟ್ ನನಗೆ ಕಲೆಕ್ಷನ್ನು ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಕಲೆಕ್ಷನ್ ಚೆನ್ನಾಗಿದೆ, ಬಟ್ ಪ್ರೈಸು ವರ್ತ್ ಅಂತ ಅನಿಸ್ತಿರ್ಲಿಲ್ಲ. ಸೊ ನಾನು ಏನೋ ಶಾಪಿಂಗ್ ಮಾಡಲಿಲ್ಲ. ಸೊ ಸುಮ್ಮನೆ ಶಾಪಿಂಗ್ ಮಾಡೋದು ಬೇಡ ಅಂತ ಇದು ಮಾಡಿಬಿಟ್ಟು ಕೊನೆಗೆ ಡಿಸೈಡ್ ಆಗಿ ಬೇಡ, ನೋಡೋಣ ಆನ್ಲೈನಲ್ಲಿ ಅಂತ. ಆನ್ಲೈನಲ್ಲಿ ಒಂದಷ್ಟು ಕಾರ್ಟಲ್ಲಿ ಹಾಕಿದ್ದೆ ಅದಕ್ಕೆ. ಅದಾದಮೇಲೆ ಹಾಗೆ ಹೊರಗಡೆ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಅಲ್ಲೇ ಇದು ಬಂದಿದ್ವಿ, ರಿಲಯನ್ಸ್ ಮಾರ್ಟಿಗೆ ಬಂದಿದ್ವಿ. ನೋಡೋಣ ಮನೆಯದೇನಾದರೂ ತೊಗೊಳ್ಳೋಣ ಐಟಮ್ಸ್ ಅಂತ. ಸೊ ಅಲ್ಲಿಂದ ಆದಮೇಲೆ ಮನೆಗೆ ಬಂದ್ವಿ. ಅದಾದಮೇಲೆ ನಾನು ವೀಡಿಯೋನ ಮತ್ತೆ ಮಾಡಲಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿ ನಾನು ಮನೆಗೆ ಬಂದು ಮಲ್ಕೊಂಡ್ವಿ. ಬಟ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕಿಚನಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಾನು ಕಾಫಿ ಮತ್ತು ಬ್ರೇಕ್ಫಾಸ್ಟ್ ಏನೋ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಫಿ ಅಲ್ಲ, ಟೀ ರೆಡಿ ಮಾಡ್ತಿದ್ದೀನಿ. ಅಲ್ಲಿ ಬೆಳಗ್ಗೆ ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಿನ್ನೆ ಎಲ್ಲ ಸುತ್ತಾಡಿ ಹೊರಗಡೆ ಹೋಗಿ ಬಂದು ಮೂವಿ ನೋಡಿ ನೈಟ್ ಮಲಗಿದ್ರಿಂದ ಬೆಳಿಗ್ಗೆ ಸ್ವಲ್ಪ ಎದ್ದೋದು ಲೇಟ್ ಆಯಿತು. ಸೊ ಹಾಗಾಗಿ ಏನು ಮಾಡಲಿ ಅಂತ ಹೇಳಿ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂಥೇಳಿ ಪುಳಿಯೋಗರೆ ಮಾಡಿಕೊಂಡೆ. ಸೊ ಇಲ್ಲಿ ರೈಸ್ದು ಇದನ್ನು ಗೊಜ್ಜೆಲ್ಲ ಮಾಡಿಕೊಂಡು ನಾನು ಅನ್ನನಿಗೆ ಕಲಿಸ್ತಾ ಇದ್ದೀನಿ. ಸೊ ಇವಾಗಂತೂ ರೊಟೀನು ತುಂಬಾ ಸ್ಲೋ ಆಗಿಬಿಟ್ಟಿದೆ, ಒಂಥರ ಲೇಝಿ ಥರ. ಯಾಕೆಂದರೆ ನನಗೆ 1 ಮಂತು ಹಾಲಿಡೇ ಇದೆ ನನ್ನ ವರ್ಕಿಗೆ. ಸೊ ಸ್ಕೂಲು ಸ್ಟಾರ್ಟ್ ಆಗೋ ತನಕನೂ ನನಗೆ ಅಷ್ಟೊಂದು ಏನು ತೊಂದರೆ ಇಲ್ಲ. ಆರಾಮಾಗಿ ಬೆಳಗ್ಗೆ ಲೇಟಾಗಿ ಎದ್ದು ನನ್ನ ಕೆಲಸಗಳೆಲ್ಲ ನಿಧಾನಕ್ಕೆ ಹೋಗುತ್ತೆ. ಬಟ್ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ 7:30ಗೆಲ್ಲ ನನ್ನದು
ಎಲ್ಲ ಲಂಚು, ಬ್ರೇಕ್ಫಾಸ್ಟು ಎಲ್ಲನೂ ಪಟ ಪಟ ಅಂತ ಮಾಡ್ಕೋಬೇಕು. ಸೊ ಆಗ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಒಂದು ಲಾಂಗ್ ಬ್ರೇಕ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನಿಸ್ತಿರುತ್ತೆ. ಸೊ ಮೇ ಬಿ ಅದಕ್ಕೆ ಅನಿಸುತ್ತೆ ಈ ಸಮ್ಮರ್ ವೆಕೇಷನ್ನು, ದಸರಾ ವೆಕೇಷನ್ನು ಇದೆಲ್ಲ ನಮಗೆ ಟೀಚರ್ಸಿಗೆ ಕೊಡೋದು ನಮಗೆ ಬೇಕು. ಬಿಕಾಸ್ ಥ್ರೋಟು ಕಂಟಿನ್ಯೂಸ್ ಆಗಿ ಅಲ್ಲಿ ಕಿರ್ಚಾಡ್ತಿರ್ತೀವಿ, ಪಾಠ ಮಾಡ್ತಿರ್ತೀವಿ, ಇದೆಲ್ಲ ಆಗ್ತಿರುತ್ತೆ. ಸೊ ನಮಗೊಂದು ನಮ್ಮದೇ ಆದಂಥ ಟೈಮ್ ರಿಲೀಫ್ ಬೇಕು ಅನಿಸ್ತಿರುತ್ತೆ. ಸೊ ಈ ವೆಕೇಷನ್ ರಿಯಲಿ ನಮಗೆ ಒಂದು ಮೈಂಡ್ ರಿಫ್ರೆಶ್ ಮಾಡೋಕ್ಕೆ ಒಳ್ಳೆ ಇದು ಅನಿಸುತ್ತೆ. ಮತ್ತು ಮಕ್ಳಿಗೂ ಅದೇ ಪಾಠ, ಅದೇ ಟೀಚರ್ಸ್ದಿದು ಕೇಳಿ ಅವ್ರಿಗೂ ಇದಾಗಿರುತ್ತೆ. ಸೊ ಅವ್ರಿಗೂ ಫ್ಯಾಮಿಲಿ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರಲ್ಲ. ಸೊ ಇದೊಂದು ಒಳ್ಳೆಯದು. ಬಟ್ ನಾನು ವೆಕೇಷನ್ಗೆ ನಾನೆಲ್ಲೂ ಹೋಗಲಿಲ್ಲ ಊರಿಗೆಲ್ಲ. ಸೊ ಅವರೇ ಬರ್ತಾರೆ ಅಂತ ಹೇಳಿ. ಮತ್ತು ನಾವು ಪ್ಲ್ಯಾನ್ ಮಾಡಿದ್ವಿ ವ್ಯಾಕೇಷನ್ಗೆ ಎಲ್ಲಿಗಾದರೂ ಹೋಗೋಣ ಅಂತ. ಬಟ್ ಆಮೇಲೆ ಮನೆಯೆಲ್ಲ ಚೇಂಜ್ ಆಯಿತು ಸಡನ್ಲಿ. ಹಳೆ ಮನೆಯಿಂದ ಹೊಸ ಮನೆಗೆ ಬಂದ್ವಿ. ಸೊ ಸಾಕಷ್ಟು ಇದಾಯಿತು. ಸೊ ವೆಕೇಷನ್ದು ಏನು ಹೋಗೋದು ಅದನ್ನ ಸದ್ಯಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೀವಿ. ಐ ಡೋಂಟ್ ನೋ, ಇನ್ನು ನನಗೆ ಹಾಲಿಡೇ ಇನ್ನು 20 ಡೇಸ್ ಅಷ್ಟು ಇದೆ. ನೋಡೋಣ ಎಲ್ಲಾದರೂ ಹೋಗ್ತೀವ ಏನೋ ಅಂತ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ಪುಳಿಯೋಗರೆ ಎಲ್ಲ ರೆಡಿ ಆದಮೇಲೆ ನನಗೆ ಯೂಶ್ವಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಜೊತೆ ನನಗೆ ಟೀ ಕುಡಿಯೋದು ಅಭ್ಯಾಸ, ಅದೇನೋ ಒಂಥರ. ಸೊ ಟೀನು ಜೊತೆಗೆ ಮಾಡ್ಕೊಬಿಟ್ಟಿದ್ದೀನಿ. ಅದಾದಮೇಲೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಈ ಬಾಕ್ಸಸ್ ಎಲ್ಲ ಆರ್ಗನೈಜೇಷನ್ ಮಾಡೋಕ್ಕೆ ಕಿಚನ್ ಆರ್ಗನೈಸರ್ದು ಒಂದು ತರಿಸಿದ್ದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಆಲ್ರೆಡಿ ನಾನು ಬಾಕ್ಸಸ್ ಎಲ್ಲ ಆರ್ಗನೈಸ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಹಂಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ನಾನು ಅಲ್ಲೆಲ್ಲ ಬಾಕ್ಸಿಗೆ ಕಂಟೈನರ್ಸ್ಗೆ ಹಾಕಬೇಕಾದ್ರೆ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಯೂಶ್ವಲಿ ಅದನ್ನೇನು ಬೇಡ ಅಂತ ಏನು ಹಳೇ ನಂದು ಯೂಶ್ವಲಿ ನಾರ್ಮಲ್ ಓಲ್ಡ್ ಬಾಕ್ಸ್ಗಳನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇನ್ನು ಹೊಸ ಬಾಕ್ಸ್ಗಳೆಲ್ಲ ತರ್ಸೋಕ್ಕೆ ಹೋಗಿಲ್ಲ ಸದ್ಯಕ್ಕೆ, ಇದೇ ಇರಲಿ ಅಂತ. ಸೊ ಇಲ್ಲಿ ಫ್ರಿಡ್ಜ್ ಪಕ್ಕ ಸ್ವಲ್ಪ ಸ್ಪೇಸ್ ಇತ್ತು, ಅಲ್ಲಿ ಫಿಟ್ ಆಗುತ್ತೆ ಅಂತ ಇದನ್ನು ತರಿಸ್ಕೊಂಡೆ. ಯಾಕಂದರೆ ಈ ಕಿಚನಲ್ಲಿ ಜಾಸ್ತಿ ಸ್ಟೋರೇಜ್ ಇದನ್ನು ಅವರು ಮಾಡಿಲ್ಲ ನೋಡಿ. ಡೌನಲ್ಲಿ ಒಂದೇ ಒಂದು ಕೊಟ್ಟಿದ್ದಾರೆ, ಜಸ್ಟ್ ಅಷ್ಟೇ. ಹೊರಗಡೆ ಮೇಲ್ಗಡೆನೂ ಏನೂ ಮಾಡೇ ಇಲ್ಲ. ಸೊ ಹಂಗಾಗಿ ನಾನು ಇದನ್ನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡೆ. ಸೊ ಅದಾದಮೇಲೆ ನಂದು ಟೀದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆದಮೇಲೆ ವಿಂಡೋ ಸೈಡ್ ಕೂತ್ಕೊಂಡು ಆರಾಮ್ಸೆ ಏನಾದರೂ ಮೊಬೈಲಲ್ಲಿ ಬೇರೆದೇನಾದರೂ ನೋಡ್ಕೊಂಡು ಯೂಟ್ಯೂಬ್ಸ್ ಇದು ವೀಡಿಯೋಸ್ ನೋಡಿಕೊಂಡು ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿದೆ ಕಾಲಲ್ಲಿ. ದೆನ್ ಅದಾದಮೇಲೆ ನಾನು ಮತ್ತೆ ಮಾವಿನಕಾಯಿ ಇನ್ನು ಇತ್ತು, ಅದು ಮತ್ತು ಚಿತ್ರಾನ್ನ ಅಂತೂ ನಾನು ಮಾಡಲ್ಲ. ಸೊ ಅದು ಏನು ಮಾಡೋದು, ವೇಸ್ಟ್ ಮಾಡಬಾರ್ದು, ಮತ್ತೊಂದೆರಡು ದಿನ ಬಿಟ್ಟರೆ ಒಂಥರ ಇದಾಗ್ಬಿಡುತ್ತೆ ಅಂಥೇಳಿ ಮಾವಿನಕಾಯಿ ತೊಕ್ಕು ರೆಸಿಪಿ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಬಟ್ ಈ ರೆಸಿಪಿನ ನಾನು ಪೂರ್ತಿ ತೋರಿಸಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.